ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಶುರುವಾಗಿದೆ. ಮಕ್ಕಳು ಮನೆಯಲ್ಲಿರ್ತಾರೆ. ಸಂಜೆ ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಕೇಳ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಪೊಟೆಟೊ ಚೀಸ್ ಬಾಲ್ಸ್ ರೆಸಿಪಿಯನ್ನು ಮಾಡಿಕೊಡಿ. ಪೊಟೆಟೊ ಚೀಸ್ ಬಾಲ್ಸ್ ಮಾಡೋದಕ್ಕೆ ಚೆನ್ನಾಗಿ ತೊಳೆದಿರುವ 6 ಆಲೂಗಡ್ಡೆಯನ್ನು ಕಟ್ ಮಾಡಿ ಪ್ರೆಷರ್ ಕುಕ್ಕರಿಗೆ ಹಾಕಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಆಲೂಗಡ್ಡೆಯನ್ನು ಮೆದುವಾಗಿ ಬೇಯಿಸಬೇಕು. 4 ರಿಂದ 5 ವಿಸಿಲ್ ಹಾಕಿ ಬೇಯಿಸಿದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿಟ್ಟಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆರಿಗ್ಯಾನೋ, 1.5 ಚಮಚ ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಕೊನೆಯದಾಗಿ 1/4 ಕಪ್ನಷ್ಟು ಕಾರ್ನ್ಫ್ಲೋರ್ ಅನ್ನು ಹಾಕಿ ನೀರನ್ನು ಬಳಸದೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟುವ ಹದದಲ್ಲಿ ಮಿಶ್ರಣವನ್ನು ಕಲಿಸ್ಕೋಬೇಕು. ಒಂದು ವೇಳೆ ಮಿಶ್ರಣ ಮೆದುವಾಗಿದ್ದರೆ ಅದಕ್ಕನುಗುಣವಾಗಿ ಕಾರ್ನ್ಫ್ಲೋರ್ ಅನ್ನು ಹಾಕ್ಕೋಬೋದು. ಪೂರ್ತಿಯಾಗಿ ಕಲಿಸ್ಕೊಂಡ ನಂತರ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ವಡೆಯಂತೆ ಲೈಟಾಗಿ ತಟ್ಟಿ ಮಧ್ಯದಲ್ಲಿ ಚೀಸ್ ಕ್ಯೂಬ್ಸ್ ಅನ್ನು ಇಟ್ಟು ಚೀಸ್ ಕ್ಯೂಬ್ಸ್ ಮಧ್ಯದಲ್ಲಿ ಇರುವ ಹಾಗೆ ಟೈಟ್ ಆಗಿ ಉಂಡೆಗಳನ್ನು ಮಾಡ್ತಾ ಹೋಗಿ. ನೋಡಿ, ಈ ರೀತಿಯಲ್ಲಿ ನಾನಿಲ್ಲಿ ಚೀಸನ್ನು ಈ ರೀತಿಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋದು. ನೀವು ಬೇಕಿದ್ರೆ ತುರಿದು ಸಹ ಸೇರಿಸ್ಕೋಬಹುದು. ಒಂದ್ಸಲ ಕರಿಯೋದಕ್ಕೆ ಎಷ್ಟು ಬೇಕು ಅದಕ್ಕನುಗುಣವಾಗಿ ಉಂಡೆಯನ್ನು ಮಾಡಿ ರೆಡಿ ಮಾಡಿಟ್ಟಿರಿ. ನಂತರ ಮಿಕ್ಸಿಂಗ್ ಬೌಲ್ಗೆ 4 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಅನ್ನು ಹಾಕಿ 1/4 ಕಪ್ ನೀರು ಸೇರಿಸಿ ಗಂಟಿಲ್ಲದಂತೆ ಕರಡಿ ಕಾರ್ನ್ಫ್ಲೋರ್ ಸ್ಲರಿಯನ್ನು ರೆಡಿ ಮಾಡಿಟ್ಟಿರಬೇಕು. 200 ಗ್ರಾಮ್ನಷ್ಟು ಬ್ರೆಡ್ ಕ್ರಮ್ಸ್ ಕೂಡ ಇದಕ್ಕೆ ಬೇಕಾಗತ್ತೆ. ಬ್ರೆಡ್ ಸ್ಲೈಸ್ ಅನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದ್ರೆ ಬ್ರೆಡ್ ಕ್ರಮ್ಸ್ ಸಿಗತ್ತೆ. ಇನ್ನು ಮಾಡಿಟ್ಟಿರುವ ಉಂಡೆಯನ್ನು ಕಾರ್ನ್ಫ್ಲೋರ್ ಸ್ಲರಿಯಲ್ಲಿ ಒಂದ್ಸಲ ಡಿಪ್ ಮಾಡಿ, ಜಾಸ್ತಿ ಹೊತ್ತು ಕಾರ್ನ್ಫ್ಲೋರ್ ಸ್ಲರಿಯಲ್ಲಿ ಉಂಡೆಯನ್ನು ಬಿಡಬಾರ್ದು. ಜಸ್ಟ್ ಒಂದ್ಸಲ ಡಿಪ್ ಮಾಡಿಕೊಂಡ್ರೆ ಸಾಕು. ನಂತರ ಬ್ರೆಡ್ ಕ್ರಮ್ಸಿಗೆ ಹಾಕಿ ರೋಲ್ ಮಾಡ್ತಾ ಹೋದ್ರೆ ನೀಟಾಗಿ ಬ್ರೆಡ್ ಕ್ರಮ್ಸ್ ಉಂಡೆಗೆ ಹಿಡಿಸತ್ತೆ. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಸ್ಲರಿಯಲ್ಲಿ ಡಿಪ್ ಮಾಡೋದು. ಈ ರೀತಿಯಲ್ಲಿ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ಬಿಸಿಯಾಗಿರುವಂತಹ ಎಣ್ಣೆಗೆ ಒಂದೊಂದನ್ನಾಗಿ ಹಾಕಿ ಹೊಂಬಣ್ಣ ಬರೋ ತನಕ ಕರಿಬೇಕು. 30 ಸೆಕೆಂಡ್ಸ್ ಆದ ನಂತರ ತಿರುವಿ ಹಾಕಿ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗಲಿ ಅಲ್ಲಿ ತನಕ ಫ್ರೈ ಮಾಡಿ ಎಣ್ಣೆಯಿಂದ ತೆಗೀರಿ. ಮಕ್ಕಳ ಫೇವ್ರೇಟ್ ಪೊಟೆಟೊ ಚೀಸ್ ಬಾಲ್ಸ್ ಇವಾಗ ರೆಡಿ ಆಯಿತು. ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದರೆ ನೀವು ಮಾಡಿರುವ ಚೀಸ್ ಬಾಲ್ಸ್ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ. ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಎಲ್ಲ ಅಮ್ಮಂದಿರಿಗೂ ಇವತ್ತಿನ ಈ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಎಷ್ಟೊಂದು ಗರಿಗರಿಯಾಗಿ ಚೀಸ್ ಬಾಲ್ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.